ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನವೆಂಬರ್ 10ರಿಂದ ನವೆಂಬರ್ 16ನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಾರದ ಮುಹೂರ್ತ ಭಾಗದಲ್ಲಿ ತಗೊಂಡ್ರೆ 14ನೇ ತಾರೀಕು ದಶಮಿ ಶುಕ್ರವಾರ ಪೂರ್ವ ಪಾಲ್ಗುಣಿ ನಕ್ಷತ್ರ ಬರುತ್ತೆ. ಈ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಯಾವ ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ಅಶ್ವಿನಿ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು. ನಂತರ 16ನೇ ತಾರೀಕು ದ್ವಾದಶಿ ಭಾನುವಾರ ಹಸ್ತ ನಕ್ಷತ್ರ ಬರುತ್ತೆ ನೋಡಿ. ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವಭದ್ರ, ರೇವತಿ, ಭರಣಿ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು. ಸೊ ನಾವೀಗ ದ್ವಾದಶ ರಾಶಿ ಫಲಗಳ ಬಗ್ಗೆ ಬರೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ 12ನೇ ಮನೆ, 1ನೇ ಮನೆ, 2ನೇ ಮನೆಯಲ್ಲಿ ಚಂದ್ರ ಸಂಚಾರ ಅಂದ್ರೆ ಮಿಶ್ರ ಫಲ. 12ರಲ್ಲಿ ಖರ್ಚು ಜಾಸ್ತಿ ಕೊಟ್ಟು ಬಿಡುತ್ತೆ. ನಿಮ್ಮ ರಾಶಿಗೆ ಬಂದಾಗ ಹೊಸ ಉತ್ಸಾಹ ಕೊಡುತ್ತೆ, ಉಲ್ಲಾಸ ಕೊಡುತ್ತೆ, ಬಟ್ ಕೇತು ಜೊತೆ ಯುತಿ ಆಗುತ್ತೆ. ಸೊ ಅದು ಕೂಡ ಅಂತ ಪಾಸಿಟಿವ್ ಅಂತ ಹೇಳೋಲ್ಲ. ಇನ್ನು 2ನೇ ಮನೆಗೆ ಬಂದಾಗ ಕೂಡ ಖರ್ಚು ಹೆಚ್ಚಾಗುತ್ತೆ. 12ನೇ ಮನೆ ಅಭಿವೃದ್ಧಿ, ಕುಟುಂಬಕ್ಕೋಸ್ಕರ ಖರ್ಚು ಅಂತ. ಸೊ ಮಿಶ್ರ ಫಲ ಆಯಿತು ಚಂದ್ರನಿಂದ. 12ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನ, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ಬೋದು, ದೂರದ ರಿಲೇಷನ್ ಮನೆಗೆ ಹೋಗ್ಬೋದು. ಸೊ ಇದಕ್ಕೆಲ್ಲ ಸ್ವಲ್ಪ ಶುಭ ಕಾರ್ಯಗಳಿಗೆ ಹೋಗ್ಬೋದು, ಮದುವೆಗಳಿಗೆ ಹೋಗ್ಬೋದು, ಯಾವ್ದಾರ ಫಂಕ್ಷನ್ ಹೋಗಿ ಅಲ್ಲಿ ಖರ್ಚಾಗುತ್ತೆ ಅಂತ ಚಾನ್ಸಸ್ ಇರುತ್ತೆ. 3ನೇ ಮನೆಯಲ್ಲಿ ಯಾವಾಗ ಸೂರ್ಯ ಬಲ ಕಡಿಮೆ ಇದ್ದು ಶುಕ್ರನ ಜೊತೆ ಇದ್ದಾಗ ನಮಗೆ ಇಲ್ಲಿ ಏನಾಗ್ತಿದೆ, ಗಂಟಲಿನ ಇನ್ಫೆಕ್ಷನ್ ಆಗೋದು, ಅದಕ್ಕೆ ಥ್ರೋಟ್ ಇನ್ಫೆಕ್ಷನ್ ಆಗೋದು, ಅಥವಾ ಮಾತುಕತೆಯಲ್ಲಿ ನಿಧಾನ ಆಗೋದು, ಅಥವಾ ಅಕ್ಕಂದಿರೋ ಅಣ್ತಮ್ಮನ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತ ಚಾನ್ಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ ಶುಕ್ರ 3ನೇ ಮನೆಯಲ್ಲಿ ಪ್ರೀತಿ, ಪ್ರೇಮ, ಸಾಮರಸ್ಯ ಚೆನ್ನಾಗಿದೆ, ಹಣಕಾಸು ಚೆನ್ನಾಗಿದೆ. ಸೊ ಅದೇ ಚಿಂತೆ ಇಲ್ಲ. ಯಾಕಂದ್ರೆ ಸಿಂಹರಾಶಿಯವರಿಗೆ 7, 8, 9, 10 ಕರ್ಮಾಧಿಪತಿಯನ್ನು ಶುಕ್ರನೇ ಆಗಿ ಸ್ವಸ್ಥಾನದಲ್ಲಿದೆ. ಸೊ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಶುಕ್ರ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. 4ನೇ ಮನೆಯಲ್ಲಿ ಕುಜ ಮತ್ತೆ ಬುಧ. ಸೊ 4ನೇ ಮನೆಯಲ್ಲಿ ಬುಧ ಮತ್ತೆ ಕುಜ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಕುಜ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಅಣ್ತಮ್ಮನಿಂದ ಲಾಭ. ಬುಧನೂ ಕೂಡ ಮಕ್ಕಳಿಂದನೂ ಲಾಭ, ಎಜುಕೇಶನ್ ಸೆಕ್ಟರಿಂದ ಲಾಭ. 2 ಮತ್ತು 11ನೇ ಮನೆಯಲ್ಲಿ ಸಿಂಹರಾಶಿಗೆ. ಸೊ ಧನಾಧಿಪತಿ ಧನಭಾವನೆ ನಿಮಗೆ ಎನ್ಹಾನ್ಸ್ ಮಾಡ್ತಿರೋದ್ರಿಂದ ಕುಟುಂಬ, ಧನ ಪ್ಲಸ್ 11ನೇ ಮನೆಯಲ್ಲಿ ಲಾಭ. ಸೊ ಎಲ್ಲ ರೀತಿಯೂ ಬುಧ ಮತ್ತೆ ಕುಜ ತುಂಬಾ ಚೆನ್ನಾಗಿದೆ. ಸಿಂಹರಾಶಿಯವರು ಓವರಾಲ್ ತೊಗೊಂಡ್ರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆದಾಗಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ 11, 12 ಮತ್ತು ನಿಮ್ಮ ರಾಶಿಯಲ್ಲಿ ಚಂದ್ರ ಸಂಚಾರ. ವಾರದ ಸ್ಟಾರ್ಟಿಂಗ್ ಅಲ್ಲಿ ಇನ್ಕಮ್ ಚೆನ್ನಾಗಿ ಬರುತ್ತೆ. ಸೊ ವಾರದ ಮಧ್ಯದ ನಂತರ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಒತ್ತಡಗಳು ಇರುತ್ತೆ. ಸೊ ಹಾಗಾಗಿ ಚಂದ್ರ ಮಿಶ್ರ ಫಲ ಅಂತ ಹೇಳ್ಬೋದು. 11ನೇ ಮನೆಯಲ್ಲಿ ಗುರು ವಕ್ರಿಯ ಆದ್ರೂ ಕೂಡ ಲಾಭ ಸ್ಥಾನದಲ್ಲಿ ಉಚ್ಚ ಸ್ಥಿತಿ ಇದೆ. ಅದು ನಿಮಗೆ 3ನೇ ಮನೆ ಮೇಲೆ ದೃಷ್ಟಿ ಬೀಳ್ತಿದೆ. ಸೊ ನಿಮ್ಮ ಮಾತಿಂದ ನಿಮಗೆ ಜಯ ಸಿಗುತ್ತೆ, ನಿಮ್ಮ ಮಾತಿಂದನೇ ನಿಮಗೆ ಗೆಲುವು ಸಿಗುತ್ತೆ. ಬಟ್ ಆದ್ರೆ ಕುಜನ ಮೇಲೆ ದೃಷ್ಟಿ ಬಿದ್ದಿದೆ. ಕುಜ ಬುಧ ಕಾಂಬಿನೇಷನ್ 3ನೇ ಮನೆಯಲ್ಲಿ ನಿಮ್ಮ ರಾಷ್ಟ್ರಾಧೀಪ ಮತ್ತು ಕರ್ಮಾಧೀಪನೇ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತುಕತೆಯಿಂದನೇ ಗೆಲುವು ಸಿಕ್ಕಿದ್ರು ಕೂಡ, ಕಮ್ಯುನಿಕೇಶನ್ ಅಗ್ರಿಮೆಂಟ್ಸ್ ಅಲ್ಲಿ ನಿಮ್ಗೆ ಗೆದ್ರೂ ಕೂಡ ಕುಜ ಮತ್ತೆ ಬುಧ ಇಬ್ಬರು ಶತ್ರುಗಳಾಗ್ತಾರೆ. ಬುಧ ಅನ್ಕಂಫರ್ಟಬಲ್ ಪ್ಲೇಸ್ ಅಲ್ಲಿ ಇದೆ. 3ನೇ ಭಾವದಲ್ಲಿ ಬುಧ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಸೊ ಹಾಗಾಗಿ ಸಣ್ಣ ಪುಟ್ಟ ನಿಮ್ಗೆ ಏನಾದ್ರೂ ಒಂದು ನಿಮ್ಮ ಮೇಲೆ ಅಲಿಗೇಷನ್ ಬರೋದು ಅಥವಾ ನಿಮ್ಮ ಮೇಲೆ ಆಪಾದನೆ ಬರುವಂತದ್ದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಬಟ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗುರು ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ನಿಮ್ಗೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓವರಾಲ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು 2ನೇ ಮನೆ ಶುಕ್ರ ಧನಾದೀಪ ಧನಸ್ಥಾನದಲ್ಲೇ ಇದ್ದು ಭಾಗ್ಯಾದೀಪನ ಶುಕ್ರನೇ ಆಗ್ತಾನೆ. ಸೊ ಶುಕ್ರನ ಬಲನೂ ಇದೆ, ಗುರು ಬಲನೂ ಇದೆ. ನಿಮ್ಗೆ ಗುರು ಶುಕ್ರನ್ ಇಬ್ರು ಬಲ ಇದ್ಮೇಲೆ ಈ ಸೂರ್ಯ ಕೂಡ 14ನೇ ತಾರೀಕು ಈ ವಾರದ ನಂತರ 3ನೇ ಮನೆ ಹೋಗುತ್ತೆ. ಸೊ ಹಾಗಾಗಿ ಓವರಾಲ್ ನಿಮ್ಗೆ ಈ ವಾರದಲ್ಲಿ ಲೆಕ್ಕ ತಗೊಂಡ್ರೆ ಖರ್ಚು ಹೆಚ್ಚಾಗಿದೆ. ಯಾಕಂದ್ರೆ 12ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಸೂರ್ಯನು 2ನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಕುಟುಂಬದಲ್ಲಿ ಖರ್ಚು ಹೆಚ್ಚಾಗಿರುತ್ತೆ. ಅದೊಂದು ಬಿಟ್ರೆ ನಿಮ್ಗೆ ಇನ್ನೆಲ್ಲ ಓವರಾಲ್ ಆಗಿ ತಗೊಂಡ್ರೆ ಕನ್ಯಾ ರಾಶಿಯವರು ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆದಾಗಿ. ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ 10, 11, 12ನೇ ಮನೆಯಲ್ಲಿ ಚಂದ್ರ ಸಂಚಾರ. ಸೊ 10, 11ರಲ್ಲಿ ಅತ್ಯುತ್ತಮವಾಗಿದೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ, ಲಾಭನೂ ಚೆನ್ನಾಗಿದೆ. 12ನೇದಲ್ಲಿ ಸಂಚಾರ ಮಾಡುವಾಗ ಚಂದ್ರ ಸ್ವಲ್ಪ ಖರ್ಚು ಹೆಚ್ಚು ಮಾಡುತ್ತೆ. ಸೊ ಇದು ಚಂದ್ರನಿಂದ ನಿಮ್ಗೆ ಲಾಭದಾಯಕವಾಗಿದೆ ಈ ವಾರ ತುಲಾರಾಶಿಯವರಿಗೆ. ಅದು ನಿಮ್ಮ ರಾಶಿಯಾಧೀಪ ರಾಶಿಯಲ್ಲೇ ಇದ್ದು ಸೂರ್ಯನು 11ನೇ ಮನೆ ಅಧಿಪತಿನೂ ನಿಮ್ಮಲ್ಲೇ ಇದ್ದೋದ್ರಿಂದ ಸ್ವಂತಕ್ಕಾಗಿ ಖರ್ಚು, ಏನಾದ್ರೂ ಐಷಾರಾಮಿ ವಸ್ತುನ ನೀವು ಸ್ವಂತಕ್ಕಾಗಿ ಖರೀದಿ ಮಾಡುವಂತ ಚಾನ್ಸಸ್ ಇರುತ್ತೆ. ನಂತರ ನೋಡಿ, 12ನೇ ಮನೆ ಅಧಿಪತಿಯಾದಂಥ ಬುಧ 2ನೇ ಮನೆಯಲ್ಲಿ ಕುಜನ ಜೊತೆ ಇದೆ, ಸಪ್ತಮಾಧಿಪತಿ ಜೊತೆ ಇದೆ. ಸೊ ಪತಿ ಅಥವಾ ಪತ್ನಿಗಾಗಿ ಖರ್ಚು ಕಾಣುತ್ತೆ, ಕುಟುಂಬಕ್ಕಾಗಿ ಖರ್ಚು ಕಾಣುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಕುಜ, 2ನೇ ಮನೆ ಅಧಿಪತಿ ಕುಜ, ಅವನ ಜೊತೆ 12ನೇ ಮನೆ ಅಧಿಪತಿ ಸೇರ್ಬೋದು. ಮತ್ತೆ 9ನೇ ಮನೆ ಅಧಿಪತಿ ಬುಧ ಆಗ್ತಾನೆ. ಸೊ ಇಲ್ಲಿ ಟ್ರಾವೆಲಿಂಗು ಹೇಳ್ತಾ ಇದೆ.
ದೂರ ಪ್ರಯಾಣಗಳು ಹೇಳ್ತಾ ಇದೆ, ವಾಯು ವಿಹಾರಗಳು ಹೇಳ್ತಾ ಇದೆ, ಅಥವಾ ಕುಟುಂಬಕ್ಕೋಸ್ಕರ ಖರ್ಚು ಹೇಳ್ತಾ ಇದೆ. ಓವರ್ ಆಲ್ ತಗೊಂಡಾಗ ಈ ವಾರದಲ್ಲಿ ಖರ್ಚಿದೆ ಅಂತ ಗೊತ್ತಾಗುತ್ತೆ. 2ನೇ ಮನೆಯಲ್ಲಿ ಕುಜ ಇದ್ದಾಗ ಮಾತಿನ ಮೇಲೆ ಗಮನ ಇರಬೇಕಾಗುತ್ತೆ. ಸಪ್ತಮಾಧಿಪನೂ ಆಗ್ತಾನೆ, ಮತ್ತೆ ಬುಧನ ಜೊತೆನೂ ಇದೆ. ಸೊ ಹಾಗಾಗಿ ಓವರ್ ಆಲ್ ತಗೊಂಡಾಗ ನಿಮಗೆ ಚೆನ್ನಾಗಿದೆ ಈ ವಾರ, ಬಟ್ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ ನಮಗೆ ಲಾಭ ಸ್ಥಾನದಲ್ಲಿ ಕೇತು ಇದೆ, ಪಂಚಮ ಸ್ಥಾನದಲ್ಲಿ ರಾಹು ಇದೆ. ಸೊ ರಾಹು ಶಾಂತಿ ಅಗತ್ಯ. 6ನೇ ಮನೆಯಲ್ಲಿ ಶನಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಓವರ್ ಆಲ್ ನೋಡಿದ್ರೆ ತುಲಾರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯಲ್ಲಿ ಚಂದ್ರ 9, 10, 11ರ ಸಂಚಾರ. ಸೊ ಓವರ್ ಆಲ್ ಚಂದ್ರನ ಸಂಚಾರ ತಗೊಂಡಾಗ ಸ್ಟಾರ್ಟಿಂಗ್ ಸ್ವಲ್ಪ ಒತ್ತಡ ಇರುತ್ತೆ 2 ದಿನ. ನಂತರ 10, 11ರಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡುತ್ತೋ ಅವಾಗ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಚಂದ್ರನಿಂದ ಲಾಭದಾಯಕವಾಗಿ ಇದೆ ವೃಶ್ಚಿಕ ರಾಶಿಯವರಿಗೆ. ನೋಡಿ, 12ನೇ ಮನೆಯಲ್ಲಿ ಶುಕ್ರ ಮತ್ತು ಸೂರ್ಯ. ವೃಶ್ಚಿಕ ರಾಶಿಯವರಿಗೆ ಕರ್ಮಾಧಿಪ ಸೂರ್ಯ 12ರಲ್ಲಿರೋದ್ರಿಂದ ಕಾರ್ಯಕ್ಷೇತ್ರಗಳಲ್ಲಿ ಖರ್ಚು ಹೆಚ್ಚಾಗುತ್ತೆ. ಸಪ್ತಮಾಧಿಪ 12ನೇ ಮನೆ ಅಧಿಪತಿ ಶುಕ್ರ 12ರಲ್ಲೇ ಇರೋದ್ರಿಂದ ಸ್ವಲ್ಪ ಪತಿ ಪತ್ನಿಗಾಗಿ ಖರ್ಚು, ಕಾರ್ಯಕ್ಷೇತ್ರಗಳಲ್ಲಿ ಖರ್ಚು, ಈ ಐಷಾರಾಮಿ ವಸ್ತು ಖರೀದಿಗೆ ಖರ್ಚು, ಏನಾದರೂ ಒಂದು ಐಷಾರಾಮಿ ವಸ್ತು ಖರೀದಿ ಮಾಡೋಕ್ಕಾಗಿ ಈ ವಾರದಲ್ಲಿ ಖರ್ಚು ಬರುತ್ತೆ. ನಿಮ್ಮ ರಾಶಿಯಲ್ಲಿ ಕುಜ ಬುಧ ಕಾಂಬಿನೇಷನ್ನು. ಸೊ ಹೈಯರ್ ಎಜುಕೇಶನ್ ಒಳ್ಳೆಯದು, ಯಾಕಂದ್ರೆ 11ನೇ ಮನೆ ಅಧಿಪತಿ, ಬಿಸ್ನೆಸ್ ಒಳ್ಳೆಯದು, ಆಕಸ್ಮಿಕ ಧನಲಾಭ. ಬಟ್ ಅದೇ ಥರನೇ ನಿಮ್ಗೆ 6ನೇ ಮನೆ ಅಧಿಪತಿ ಕುಜ, ಸರ್ವಿಸ್ಗೂ ಚೆನ್ನಾಗಿದೆ, ಕೆಲಸ ಕಾರ್ಯಗಳಿಗೂ ಚೆನ್ನಾಗಿದೆ. ಬಟ್ ಆರೋಗ್ಯದ ಕಡೆ ಗಮನ ವಹಿಸಬೇಕು. ಯಾಕಂದ್ರೆ ಕುಜ ಬುಧ ಕಾಂಬಿನೇಷನ್ ನರ್ವಸ್ ವೀಕ್ನೆಸ್ ಕೊಡೋದು, BP ವೇರಿಯೇಷನ್ಸ್ ಕೊಡೋದು. ಬಟ್ ಆದರೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದೆ. ಸೊ ಹಂಗಾಗಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಓವರ್ ಆಲ್ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.